ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏಪ್ರಿಲ್ 10, 2026 ವಿಷ್ಣುವರ್ಧನ್ ರವರ ಅಭಿಮಾನಿಗಳಿಗೆ ಹಬ್ಬದ ದಿನ ಅನ್ನಬಹುದು. ವಿಷ್ಣುದಾದ ಅಭಿನಯದ ಔಟ್ ಆ್ಯಂಡ್ ಔಟ್ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಕೋಟಿಗೊಬ್ಬ 25 ವರ್ಷದ ಬಳಿಕ ಹೊಸ ತಂತ್ರಜ್ಞಾನದಿಂದ ಮರುಬಿಡುಗಡೆಗೊಂಡಿದೆ. ಬೆಂಗಳೂರಿನ ಪ್ರಸನ್ನ ಸೇರಿದಂತೆ ರಾಜ್ಯಾದ್ಯಂತ ಕೆಲವು ಚಿತ್ರಮಂದಿರಗಳಲ್ಲಿ ಕೋಟಿಗೊಬ್ಬ ಇವತ್ತು ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ವಿಷ್ಣುವರ್ಧನ್ ರವರಿಗೆ ರಾಜ್ಯಾದ್ಯಂತ ಬಹುಸಂಖ್ಯಾತ ಅಭಿಮಾನಿ ಬಳಗವಿದೆ. ಅದೇ ರೀತಿ ನಮ್ಮ ಕೊಳ್ಳೇಗಾಲದಲ್ಲೂ ಸಹ ವಿಷ್ಣುದಾದನನ್ನ ಆರಾಧ್ಯ ದೈವವಾಗಿ ಪೂಜಿಸುವಂತಹ ಅಭಿಮಾನಿಗಳ ದಂಡೇ ಇದೆ. ಅದಕ್ಕೆ ಉದಾಹರಣೆಯಾಗಿ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಡಾಕ್ಟರ್ ವಿಷ್ಣುವರ್ಧನ್ಗೆ, ಮಹಾಪುರುಷ ಡಾಕ್ಟರ್ ವಿಷ್ಣುವರ್ಧನ್ಗೆ, ಮಹಾಪುರುಷ ವಿಷ್ಣುವರ್ಧನ್ಗೆ. ಇದು ನಮ್ಮ ಕೊಳ್ಳೇಗಾಲದ ಕೃಷ್ಣ ಚಿತ್ರಮಂದಿರ. ವಿಷ್ಣುವರ್ಧನ್ ಅವರ ಯಾವುದೇ ಸಿನಿಮಾ ರಿಲೀಸ್ ಆದರೂ ಇದೇ ಥಿಯೇಟ್ರಿಗೆ ರಿಲೀಸ್ ಆಗ್ತಾ ಇತ್ತಂತೆ ಆ ಕಾಲದಲ್ಲಿ. ಅದೇ ರೀತಿ ಈಗ ಅವರ ಕೈದಿ ಇರ್ಬೋದು ಮತ್ತು ಯಜಮಾನ್ ಇರ್ಬೋದು, ಇವೆಲ್ಲ ಸಿನಿಮಾಗಳು ರಿಲೀಸ್ ಆದಾಗ ಇದೇ ಥಿಯೇಟ್ರಿಗೆ ರಿಲೀಸ್ ಆಗಿದ್ವು. ಈಗ ಕೋಟಿಗೊಬ್ಬ ಸರದಿ. ಬಾಯಲ್ಲಿ ಸಾಂಗು, ಕೈಲೇ ಲಾಂಗು, ಮಕ್ಕಳು ವಿಷ್ಣುವರ್ಧನ್ ಗ್ಯಾಂಗ್. ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಇವತ್ತು ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಿಗೆ ಮಟನ್ ಬಿರಿಯಾನಿ ಕೊಡಲು ಏರ್ಪಡಿಸಿಕೊಂಡಿದ್ದರು. ಆದರೆ ಬಿರಿಯಾನಿ ರೆಡಿಯಾಗೋದು ಸ್ವಲ್ಪ ತಡವಾದ ಕಾರಣ ಸಿನಿಮಾ ಶುರುವಾಗೋಯಿತು. ಇಪ್ಪತ್ತೈದು ವರ್ಷದ ನಂತರ ಮತ್ತೆ ರಿಲೀಸ್ ಆಗ್ತಾ ಇರೋ ಸಿನಿಮಾಗೆ ಕಿಕ್ಕಿರಿದು ಜನ ಸೇರ್ತಾರೆ ಅಂದರೆ ಅದಕ್ಕೆ ವಿಷ್ಣುದಾದ ಅನ್ನೋ ಹೆಸರೇ ಕಾರಣ.